ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಸಿಂಹರಾಶಿಯ ಆತ್ಮೀಯ ಬಂಧುಗಳೇ, ನಿಮ್ಮ ಉದಾರ ಗುಣ, ನಿಮ್ಮ ಯಶಸ್ಸು ಮತ್ತು ಸಮಾಜದಲ್ಲಿ ನಿಮಗಿರುವ ಗೌರವವನ್ನು ನೋಡಿ ಹೊಟ್ಟೆಯುರಿ ಪಡೆಯುತ್ತಿರುವ ಇಬ್ಬರು ವ್ಯಕ್ತಿಗಳ ಅಸಲಿ ಮುಖವಾಡ ಈ 4 ದಿನಗಳಲ್ಲಿ ಕಳಚಿ ಬೀಳುತ್ತೆ. ಇಷ್ಟು ದಿನ ನಿಮ್ಮ ಜೊತೆಯಲ್ಲೇ ಇದ್ದು ನಿಮ್ಮ ಅನ್ನ ತಿಂದು ಈಗ ನಿಮ್ಮ ಸಿಂಹಾಸನಕ್ಕೆ ಕೈ ಹಾಕೋದಕ್ಕೆ ನೋಡುತ್ತಿರುವ ಆ ಇಬ್ಬರು ದ್ರೋಹಿಗಳು ಯಾರು? ಈ ಸಮಯದಲ್ಲಿ ನಿಮ್ಮ ಸಿಂಹ ಗಾಂಭೀರ್ಯವನ್ನು ನೀವು ಹೇಗೆ ಕಾಪಾಡಿಕೊಳ್ಬೇಕು? ಯಾವುದೇ ಒಂದು ಗಲಾಟೆ ಇಲ್ಲದೆ ನೀವು ಆ ಒಂದು ಸರ್ಕಲಿಂದ ಹೇಗೆ ಆಚೆ ಬರಬೇಕು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಎಲ್ಲಿ ಕೂಡ ಸ್ಕಿಪ್ ಮಾಡಬೇಡಿ, ಕೊನೆಯವರೆಗೂ ನೋಡಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಜೈ ಶ್ರೀರಾಮ್, ಜೈ ಸೂರ್ಯದೇವ ಅಂತ ಕಮೆಂಟ್ ಮಾಡಿ. ವೀಕ್ಷಕರೇ, ಸಿಂಹರಾಶಿಯು ಅಗ್ನಿ ತತ್ವದ ಫೈರ್ ಸೈನ್ ರಾಶಿಯಾಗಿರುತ್ತೆ. ಇದರ ಅಧಿಪತಿ ಗ್ರಹಗಳ ರಾಜನಾದ ಸೂರ್ಯದೇವ. ಅದಕ್ಕೋಸ್ಕರನೇ ಸಿಂಹರಾಶಿಯವರಲ್ಲಿ ಹುಟ್ಟಿನಿಂದಲೇ ಒಂದು ರಾಜ ಗಾಂಭೀರ್ಯ ಇರುತ್ತೆ. ಲೀಡರ್ಶಿಪ್ ಕ್ವಾಲಿಟಿ ಅನ್ನೋದು ಹುಟ್ಟಿನಾಗಿನಿಂದಲೇ ಬಂದ್ಬಿಡುತ್ತೆ. ಮತ್ತು ಯಾರಿಗೂ ಬಗ್ಗದ ಸ್ವಾಭಿಮಾನ ಇವರಲ್ಲಿ ಇರುತ್ತೆ. ಯಾರ ಮೇಲಾದರೂ ಕರುಣೆ ಬಂದರೆ ತಾವೇ ಸೋತ್ಬಿಟ್ಟು ಅವರಿಗೆ ಸಹಾಯ ಮಾಡುವ ದೊಡ್ಡ ಮನಸ್ಸು ನಿಮ್ಮದಾಗಿರುತ್ತೆ. ಆದರೆ ಇಷ್ಟೆಲ್ಲ ಸೌಮ್ಯ ಮತ್ತು ಶಕ್ತಿಶಾಲಿ ಸ್ವಭಾವ ಇರುವ ಸಿಂಹರಾಶಿಯವರಲ್ಲಿ 2 ಪ್ರಮುಖ ದೌರ್ಬಲ್ಯ ಕೂಡ ಇದೆ. ಮೊದಲನೇದು ಅತಿಯಾದ ಅಹಂಕಾರ ಅಥವಾ ಬೇಗನೆ ಸಿಟ್ಟು ಬರೋದು. ಎರಡನೆಯದು ಯಾರಾದರೂ ನಿಮ್ಮನ್ನು ಹೊಗಳಿದರೆ ತಕ್ಷಣವೇ ಕರಗಿ ಹೋಗೋದು. ನಿಮ್ಮನ್ನು ಯಾರಾದರೂ ಹೊಗಳಿ ಆಕಾಶಕ್ಕೆ ಏರಿಸಿದರೆ ನೀವು ಅವರ ಕಪಟ ಬುದ್ಧಿಯನ್ನು ಮರ್ತು ಬಿಡ್ತೀರಾ. ಅವರಿಗೆ ಬೇಕಾದ ಎಲ್ಲ ಸಹಾಯವನ್ನು ಮಾಡ್ತೀರಾ ಮತ್ತು ನಿಮ್ಮ ಅಧಿಕಾರ ಅಥವಾ ರಹಸ್ಯಗಳನ್ನು ಅವ್ರ ಕೈಗೆ ಒಪ್ಪಿಸಿಬಿಡ್ತೀರಾ. ಸಿಂಹರಾಶಿಯವರೇ, ನಿಮ್ಮ ಇದೇ ಹೊಗಳಿಕೆಗೆ ಮಾರು ಹೋಗುವ ಸ್ವಭಾವವೇ ಈಗ ನಿಮ್ಮ ಬೆನ್ನಿಗೆ ಚೂರಿ ಹಾಕೋದಕ್ಕೆ ಶತ್ರುಗಳಿಗೆ ದಾರಿಯಾಗಿದೆ. ಇಷ್ಟು ದಿನ ನಿಮ್ಮ ಹೆಗಲ ಮೇಲೆ ಕೈ ಹಾಕಿ ನಡೆದವರೇ ಈಗ ನಿಮ್ಮ ಕಾಲ ಕೆಳಗಿನ ನೆಲವನ್ನು ಸರಿಸೋದಕ್ಕೆ ಕಾಯ್ತಾ ಇದ್ದಾರೆ ಎಂಬ ಕಟು ಸತ್ಯ ಈ 4 ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ. ಈಗ ಮುಖ್ಯವಾದ ಇಬ್ಬರು ವ್ಯಕ್ತಿಗಳ ವಿಷಯಕ್ಕೆ ಬರೋಣ. ಈ ಮೇ 24ರಿಂದ 27ರವರೆಗೆ ನಿಮ್ಮ ಕೆಲಸದ ಜಾಗದಲ್ಲಿ ಅಥವಾ ನಿಮ್ಮ ವ್ಯವಹಾರದ ವಲಯದಲ್ಲಿರುವ ಇಬ್ಬರು ವ್ಯಕ್ತಿಗಳ ಅಸಲಿ ಬಣ್ಣ ಅನ್ನೋದು ಬಯಲಾಗುತ್ತೆ. ಇವರು ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವವರಾಗಿರ್ಬೋದು, ನಿಮ್ಮ ಪಾರ್ಟ್ನರ್ ಆಗಿರ್ಬೋದು, ಅಥವಾ ನೀವು ತುಂಬ ನಂಬಿದ ಫ್ರೆಂಡ್ ಆಗಿರ್ಬೋದು. ಇವರು ನಿಮ್ಮ ಮುಂದೆ ನೀವೇ ನಮ್ಮ ರಾಜ, ನೀವೇ ನಮ್ಮೆಲ್ಲ ಅಂತ ನಾಟಕ ಆಡ್ತಿರ್ತಾರೆ. ಆದರೆ ನೆನ್ಪಿಡಿ, ಇವರ ಮನಸ್ಸಲ್ಲಿ ನಿಮ್ಮ ಸ್ಥಾನವನ್ನು ತಾವೇ ಕಸಿದುಕೊಳ್ಬೇಕೆಂಬ ದುರಾಸೆ ಇರುತ್ತೆ. ನಿಮ್ಮ ಯಶಸ್ಸು, ನಿಮ್ಮ ಜನಪ್ರಿಯತೆ ಮತ್ತು ನಿಮಗೆ ಸಿಗುತ್ತಿರುವ ಸನ್ಮಾನಗಳನ್ನು ನೋಡಿ ಇವರಿಗೆ ಒಳಗೊಳಗೆ ಅಸೂಯೆಯ ಬೆಂಕಿ ಉರಿಯುತ್ತೆ. ಇಷ್ಟು ದಿನ ನಿಮ್ಮ ಆಜ್ಞೆಯನ್ನು ಪಾಲನೆ ಮಾಡುತ್ತಿದ್ದ ಇವರು ಈಗ ಈ 4 ದಿನಗಳಲ್ಲಿ ನಿಮ್ಮನ್ನು ಸಮಾಜದ ಮುಂದೆ ಅಥವಾ ಮೇಲಾಧಿಕಾರಿಗಳ ಮುಂದೆ ತಪ್ಪಾಗಿ ಬಿಂಬಿಸೋದಕ್ಕೆ ಸಂಚನ ರೂಪಿಸ್ತಾ ಇರ್ತಾರೆ. ನಿಮ್ಮ ಹೆಸರಿಗೆ ಮಸಿ ಬೆಳೆಯೋದಕ್ಕೆ, ನಿಮ್ಮ ಘನತೆಗೆ ಧಕ್ಕೆ ತರೋದಕ್ಕೆ ಇವರು ಬ್ಯಾಕ್ ಸ್ಟೇಜ್ ಪ್ಲ್ಯಾನನ್ನು ಮಾಡ್ತಾ ಇರ್ತಾರೆ. ಇವರ ಹೆಸರ ಮೊದಲ ಅಕ್ಷರ ಮತ್ತು ಗುರುತಿಸುವ ವಿಧಾನ ಹೇಗಿರುತ್ತೆ? ಹಾಗಾದರೆ ಆ ಇಬ್ಬರು ವ್ಯಕ್ತಿಗಳು ಯಾರ್ಯಾರು? ಜ್ಯೋತಿಷ್ಯ ಶಾಸ್ತ್ರದ ಗ್ರಹಗತಿಗಳ ಪ್ರಕಾರ ಈ ವ್ಯಕ್ತಿಗಳ ಹೆಸರಿನ ಮೊದಲ ಅಕ್ಷರ SPKR ಅಥವಾ J ಇರಬಹುದಾದ ಸಾಧ್ಯತೆ ತುಂಬ ಹೆಚ್ಚಾಗಿರುತ್ತೆ. ನಿಮ್ಮ ಮನಸ್ಸಿಗೆ ಈಗಾಗಲೇ ಇವರ ನಡವಳಿಕೆಯ ಮೇಲೆ ಸಣ್ಣ ಅನುಮಾನ ಅನ್ನೋದು ಬಂದಿರುತ್ತೆ. ಇತ್ತೀಚಿನ ದಿನಗಳಲ್ಲಿ ನೀವು ಯಾವುದಾದ್ರೂ ಮಹತ್ವದ ನಿರ್ಧಾರ ತೆಗೆದುಕೊಳ್ಬೇಕಾದಾಗ ಇವರು ನಿಮಗೆ ತಪ್ಪು ದಾರಿ ತೋರಿಸೋದಕ್ಕೆ ಪ್ರಯತ್ನ ಮಾಡ್ತಿರ್ಬೋದು, ಅಥವಾ ನಿಮ್ಮ ಬೆನ್ನ ಹಿಂದೆ ಬೇರೆಯವ್ರ ಜೊತೆ ಗುಂಪುಗಾರಿಕೆ ಮಾಡ್ತಾ ಇರಬಹುದು. ಈ 4 ದಿನಗಳಲ್ಲಿ ನಿಮ್ಮ ಅಂತಃಪ್ರಜ್ಞೆ ನಿಮಗೆ ಸ್ಪಷ್ಟವಾದ ಎಚ್ಚರಿಕೆಯನ್ನು ನೀಡುತ್ತೆ. ಅವರು ನಿಮ್ಮ ಕೋಪವನ್ನು ಕೆರಳಿಸೋದಕ್ಕೆ ಟ್ರಿಗ್ಗರನ್ನು ಪ್ರಯತ್ನ ಮಾಡ್ತಿರ್ತಾರೆ. ಯಾಕೆಂದರೆ ಸಿಂಹರಾಶಿಯವರು ಕೋಪಗೊಂಡಾಗ ತಾವೇನು ಮಾಡ್ತಿದ್ದೇವೆ ಎಂಬ ಪ್ರಜ್ಞೆ ಕೂಡ ಕಳ್ಕೊಂಡ್ಬಿಡ್ತಾರೆ. ನೀವು ಕೋಪದಲ್ಲಿ ತಪ್ಪು ನಿರ್ಧಾರ ತೆಗೆದುಕೊಳ್ಳಿ, ಆ ಮೂಲಕ ನಿಮ್ಮ ಇಮೇಜ್ ಸ್ಥಾನಗೆ ಹಾಳಾಗಲಿ ಎಂಬುದು ಇವರ ಪ್ಲ್ಯಾನ್ ಆಗಿರುತ್ತೆ. ಈ ಸಮಯದಲ್ಲಿ ನೀವು ಅವರ ಬಲೆಗೆ ಬೀಳಬೇಡಿ. ನಿಮ್ಮ ಸಿಟ್ಟನ್ನು ನಿಯಂತ್ರಣ ಮಾಡಿ, ನಿಮ್ಮ ಮೌನವನ್ನೇ ಸಿಂಹ ಸ್ವಪ್ನವಾಗಿ ಮಾಡಿ. ಇನ್ನು ವೃತ್ತಿ, ಅಧಿಕಾರ ಮತ್ತು ಹಣಕಾಸು ತೆಗೆದುಕೊಳ್ಬೇಕಾದ ಜಾಗ್ರತೆಗಳು. ಸಿಂಹರಾಶಿಯವರೇ, ಈ 4 ದಿನಗಳಲ್ಲಿ ನೀವು 3 ಪ್ರಮುಖ ವಿಷಯಗಳಲ್ಲಿ ಅತ್ಯಂತ ಜಾಗರೂಕತೆಯಿಂದ ಇರಬೇಕಾಗುತ್ತೆ. ಮೊದಲನೇದಾಗಿ ಕೋಪದ ನಿಯಂತ್ರಣ. ಯಾರು ಎಷ್ಟೇ ಪ್ರಚೋದನೆ ನೀಡಿದರೂ ಕೂಡ ಸಾರ್ವಜನಿಕವಾಗಿ ಅಥವಾ ಆಫೀಸಲ್ಲಿ ತಾಳ್ಮೆ ಕಳೆದುಕೊಳ್ಬೇಡಿ. ನಿಮ್ಮ ಶಾಂತತೆಯೇ ಎದುರಾಳಿಗಳ ಯೋಜನೆಗಳನ್ನು ಧ್ವಂಸ ಮಾಡುತ್ತೆ. ಎರಡನೆಯದಾಗಿ ಅಧಿಕಾರ ಮತ್ತು ಜವಾಬ್ದಾರಿ. ನಿಮ್ಮ ಸಹಿ ಇರುವ ಯಾವುದೇ ಪೇಪರ್ ಅಥವಾ ಬಿಸ್ನೆಸ್ ಡಾಕ್ಯುಮೆಂಟ್ಗಳನ್ನು ಯಾರನ್ನು ನಂಬಿ ಹಸ್ತಾಂತರ ಮಾಡಬೇಡಿ. ನಿಮ್ಮ ಅಧಿಕಾರವನ್ನು ಬೇರೆಯವರು ದುರುಪಯೋಗಪಡಿಸಿಕೊಳ್ಳುವ ಸಾಧ್ಯತೆ ಇರುತ್ತೆ.
ಮೂರನೇದಾಗಿ ಗುಪ್ತ ಶತ್ರುಗಳ ಬಗ್ಗೆ ನಿಗಾ. ನಿಮ್ಮ ಮುಂದಿನ ಬಿಸ್ನೆಸ್ ಸ್ಟ್ರಾಟಜಿ ಅಥವಾ ಲೈಫ್ ಪ್ಲಾನ್ಗಳನ್ನು ಎಲ್ಲರ ಮುಂದೆ ಡಂಗುರ ಸಾರೋದಕ್ಕೆ ಹೋಗಬೇಡಿ. ಕೆಲಸ ಪೂರ್ಣ ಆಗುವವರೆಗೆ ಕೂಡ ಮೌನವಾಗಿರಿ. ಇನ್ನು ಎಲ್ಲದಕ್ಕೂ ಆಧ್ಯಾತ್ಮಿಕ ಪರಿಹಾರ ಏನು? ಹಾಗಾದರೆ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನು ಮೆಟ್ಟಿ ನಿಂತು ನಿಮ್ಮ ರಾಜವೈಭವವನ್ನು ಕಾಪಾಡಿಕೊಳ್ಳೋದಕ್ಕೆ ಸಿಂಹರಾಶಿಯವರು ಮಾಡಬೇಕಾದ ಶಕ್ತಿಶಾಲಿ ಪರಿಹಾರಗಳು ಏನೇನು? ಸೂರ್ಯ ಆರಾಧನೆ. ನಿಮ್ಮ ರಾಶಿಯ ಅಧಿಪತಿ ಸಾಕ್ಷಾತ್ ಸೂರ್ಯ ಆಗಿರೋದ್ರಿಂದ ಪ್ರತಿದಿನ ಬೆಳಗ್ಗೆ ಸೂರ್ಯನಿಗೆ ಅರ್ಘ್ಯವನ್ನು ನೀಡಿ, ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಅರ್ಪಿಸಿ ಮತ್ತು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿ ಅಥವಾ ಕೇಳಿ. ಇದು ನಿಮ್ಮ ತೇಜಸ್ಸನ್ನು ಹೆಚ್ಚಿಸುತ್ತೆ ಮತ್ತು ಶತ್ರುಗಳನ್ನು ನಾಶ ಮಾಡುತ್ತೆ. ಗಾಯತ್ರಿ ಮಂತ್ರ. ದಿನಕ್ಕೆ ಕನಿಷ್ಠ 11 ಬಾರಿ ಗಾಯತ್ರಿ ಮಂತ್ರವನ್ನು ಜಪಿಸಿ. ಇದು ನಿಮ್ಮ ಮನಸ್ಸಿಗೆ ಸ್ಥಿರತೆ ಮತ್ತು ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಬುದ್ಧಿ ನೀಡುತ್ತೆ. ಕೆಂಪು ಬಣ್ಣದ ಬಳಕೆ. ಈ 4 ದಿನಗಳಲ್ಲಿ ಕೆಂಪು ಅಥವಾ ಕೇಸರಿ ಬಣ್ಣದ ಕರವಸ್ತ್ರವನ್ನು ನಿಮ್ಮ ಬಳಿ ಇಟ್ಕೊಳ್ಳಿ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತೆ. ಕೊನೆಯದಾಗಿ ಸಿಂಹರಾಶಿಯವರೇ, ಕಾಡಿನ ರಾಜನಿಗೆ ಸಣ್ಣ ಸಣ್ಣ ನರಿಗಳ ಸಂಚು ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ದೇವರು ನಿಮಗೆ ಈ ಸಮಯದ ಮೂಲಕ ಯಾರು ನಿಮ್ಮವರು ಯಾರು ಅಲ್ಲ. ನಿಮ್ಮ ಗಾಂಭೀರ್ಯ, ನಿಮ್ಮ ತಾಳ್ಮೆ ಮತ್ತು ನಿಮ್ಮ ಮೌನವನ್ನು ನಿಮ್ಮ ಅಸ್ತ್ರವನ್ನಾಗಿ ಮಾಡಿಕೊಡಿ. ಸೂರ್ಯನ ಕೃಪೆ ನಿಮ್ಮ ಮೇಲಿದೆ. ಅಂತಿಮವಾಗಿ ಗೆಲುವು ಅನ್ನೋದು ಕೂಡ ನಿಮ್ಮದೇ ಆಗಿರುತ್ತೆ. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ವಿಡಿಯೋವನ್ನು ಶೇರ್ ಮಾಡಿ, ನಿಮ್ಮ ಸಿಂಹರಾಶಿಯ ಫ್ರೆಂಡ್ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.